ಹೆಲೋ ಎಲ್ಲಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮನ್ನ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಓದೋದಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಲಾವಣ್ಯ ಸ್ಟಡಿ ಸೆಂಟರ್ ಕಡೆಯಿಂದ. ಏನಪ್ಪ ಇಲ್ಲಿ ಅಂತಂದರೆ ಸ್ಕೂಲ್ ಹೋಗೋ ಮಕ್ಕಳಿಂದ ಹಿಡಿದು ಹೈಯರ್ ಎಜುಕೇಷನ್ಸು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, IAS, IPS ಸ್ಟಡಿ ಮಾಡ್ತಿರೋರು ಕೂಡ ಒಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟಿದೆ ಈ ಒಂದು ಲಾವಣ್ಯ ಸ್ಟಡಿ ಸೆಂಟರು. ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಏನೆಲ್ಲ ಅವಕಾಶಗಳನ್ನ ನೀವು ಕಲ್ಪಿಸ್ಕೊಡ್ತಿದ್ದಾರೆ, ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀರಾ, ಅದನ್ನು ಮೇಡಮ್ನ ಒಂದು ಸ್ವಲ್ಪ ಕೇಳೋಣ. ಬನ್ನಿ, ನಾನು ಮೇಡಮ್ನ ಮಾತಾಡ್ತೀನಿ. ಆ್ಯಕ್ಚುಲಿ ನಾವು ಹಿಂಗೆ ಹೋಗ್ತಾ ಲಾವಣ್ಯ ಸ್ಟಡಿ ಸೆಂಟರ್ ಅಂತ ಕೆಲವರೆಲ್ಲ ಹೇಳಿದ್ರು. ಇಲ್ಲಿ ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ರು. ಓದ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರು, ಈ ಸಲ ಚೆನ್ನಾಗಿ ಸ್ಕೋರ್ ಆಯಿತು, ಮತ್ತು ಇಲ್ಲಿ ತುಂಬ ಜನಕ್ಕೆ ಒಳ್ಳೊಳ್ಳೆ ಜಾಬ್ಸ್ ಆಗಿದೆ, ತುಂಬ ಚೆನ್ನಾಗಿದೆ ಎನ್ವೈರನ್ಮೆಂಟು, ಓದಬೇಕಾದ್ರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ರು. ಏನು ಮೇಡಮ್ ಇದು ಲಾವಣ್ಯ ಸ್ಟಡಿ ಸೆಂಟರ್ ಏನು ವಿಶೇಷತೆ, ಹೇಗೆ ವಿಶೇಷತೆ ಅಂತಂದರೆ ಇವಾಗ ಜನ್ರೇಷನಲ್ಲಿ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮೊದಲಿನ ಥರ ಇಲ್ಲ. ಸೊ ಅವರಿಗೆ ಒಂದು ಪ್ರೈವಸಿ ಅನ್ನೋದು ಬೇಕು, ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು, ಒಂದು ಮೋಟಿವೇಶನ್ ಬೇಕು, ಅಂದರೆ ಒಂದು ಆ್ಯಂಬಿಷನ್ಸ್ ಬೇಕಾಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ಒಂದು ಸ್ಟಡಿ ಸೆಂಟರ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. 3 ಇಯರ್ಸ್ ಆಗಿದೆ. 3 ಇಯರ್ಸ್ ಆಗಿದೆ. 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ನಾವು ಟೇಬಲ್ ವೈಸ್ ಏನು ಮಾಡಿದ್ದೀವಿ, ಪ್ರತಿಯೊಬ್ಬರಿಗೂ ಅವ್ರ ಸ್ಟೋರೇಜ್ಗಾಗಿರ್ಬೋದು, ಚಾರ್ಜಿಂಗ್ ಪಾಯಿಂಟ್ಗಳಿಗಾಗಿರ್ಬೋದು, ಮತ್ತು ಲೈಟಿಂಗ್ ಫೆಸಿಲಿಟಿ ಆಗಿರ್ಬೋದು, ಟೇಬಲ್ ವೈಸಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಇದ್ರೂ ಇಲ್ಲಿ ಇಟ್ಕೋಬೋದಕ್ಕೆ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ. ಇನ್ನು ಲಿಫ್ಟ್ ಫೆಸಿಲಿಟಿ ಇದೆ. ಇದು 4th ಫ್ಲೋರ್ ಈ ಬಿಲ್ಡಿಂಗ್ ಪೂರ್ತಿ ಪರ್ಪಸ್ಫುಲಿ ಇರೋದು. ಸೊ ಈ ಚಂದ್ರಲ್ ಲೇಔಟ್ ಸರೌಂಡಿಂಗಲ್ಲೇ 4th ಫ್ಲೋರ್ ಇರುವಂಥ ಬಿಗ್ಗೆಸ್ಟ್ ಸ್ಟಡಿ ಸೆಂಟರ್. 300 ಪ್ಲಸ್ ಇವಾಗ ನಮಗೆ ಕೆಪಾಸಿಟಿ ಇರೋದು. ಸೊ 3 ಇಯರ್ಸ್ ಆಗಿದೆ. 10,000 ಪ್ಲಸ್ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಓದ್ಕೊಂಡಿದ್ದಾರೆ, ಅವ್ರ ಅವಶ್ಯಕತೆಗಳನ್ನ ಇಲ್ಲಿ ಸರ್ವಿಸ್ ಪಡ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಗುಡ್ ರಿಸಲ್ಟ್ ಸಿಕ್ಕಿದೆ. ಎಲ್ಲರೂ ಒಳ್ಳೆ ಜಾಬ್ಗಳು ಮಾಡ್ಕೊಂಡಿದ್ದಾರೆ. ಸೊ ನಮಗೂ ತುಂಬ ಖುಷಿ ಆಗುತ್ತೆ ಕಾಲ್ ಮಾಡಿ 95% ರಿಸಲ್ಟ್ ಸಿಗ್ತಾ ಇದೆ ನಮ್ಮ ಸ್ಟಡಿ ಸೆಂಟರ್ ಇಂದ ಅಂತ. ಸೊ ಮಾಡಿದ್ದಕ್ಕೂ ನಮಗೂ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ, ಖುಷಿ ಇದೆ. ಸೊ ಸ್ಟಡಿ ಸೆಂಟರಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ, ಮತ್ತು ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು, ಎಲ್ಲ ಸರ್ವಿಸ್, ವಾಟರ್ ಸರ್ವಿಸ್ ಇರ್ಬೋದು, ವಾಶ್ರೂಮ್ಸ್ ಫೆಸಿಲಿಟೀಸ್ ಇರ್ಬೋದು, ಹೈಜಿನಿಕ್ ಫೆಸಿಲಿಟೀಸ್ ಇರ್ಬೋದು. ಸೊ ಅವ್ರಿಗೆ ಏನು ಅಟ್ಮಾಸ್ಫಿಯರ್ ಬೇಕು ಆ ಒಂದು ಕ್ರಿಯೇಷನ್ಸ್ನ ನಾವು ಮಾಡ್ತಾ ಇದ್ದೀವಿ. ಎವ್ರಿ ಟೈಮ್ ಅವ್ರಿಗೆ ಏನು ನೀಡ್ ಇರುತ್ತೆ ಅಟ್ ಎ ಟೈಮ್ ನಾವು ಸರ್ವಿಸ್ಗಳನ್ನ ಮಾಡ್ತಾ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸು ಖುಷಿಯಾಗಿದ್ದಾರೆ, ನಮಗೂ ಖುಷಿ ಇದೆ. ಓಕೆ ಮ್ಯಾಮ್. ಇಲ್ಲಿ ಕೆಲವರೆಲ್ಲ AC ಕೇಳ್ತಾರೆ, ನಾನ್ AC, ಆ ಥರದ್ದೆಲ್ಲ ಹೌದು. AC ಫೆಸಿಲಿಟಿ 1 ಫ್ಲೋರ್ ಕಂಪ್ಲೀಟ್ AC ಇದೆ. ಓಕೆ. ಒಂದು 80+ ಕೆಪಾಸಿಟಿ. ಸೊ 3 ಫ್ಲೋರ್ ಏನಿದೆ ಅದು ನಾನ್ AC ಇದೆ. ಕೆಲವರು AC ಸೆಲೆಕ್ಟ್ ಮಾಡ್ಕೋತಾರೆ, ಕೆಲವರು ನಾನ್ AC ಸೆಲೆಕ್ಟ್ ಮಾಡ್ಕೋತಾರೆ, ಅಂಥವ್ರು ಕೂಡ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಎಂಟೈರ್ ಈ ಬಿಲ್ಡಿಂಗ್ ಪೂರ್ತಿ 4th ಫ್ಲೋರ್ ಕೂಡ ಇದು ಸ್ಟಡಿಗೆ ಅಂತಾನೆ ಡೆಡಿಕೇಟೆಡ್ ಆಗಿ ಮಾಡಿರೋದು. ಈ ಸರೌಂಡಿಂಗಲ್ಲಿ ಏನಾಗಿತ್ತಂದರೆ ಸ್ಟಡಿ ಸೆಂಟರ್ ಅನ್ನೋದು ಈ ಒಂದು ಭಾಗದಲ್ಲಿ ಅತ್ತಿಗುಬ್ಬೆನಲ್ಲಿ ಇರಲಿಲ್ಲ. ಓಕೆ. ಸೊ ಎಲ್ಲ ಚಂದ್ರ ಲೇಔಟು, ಇಲ್ಲ ವಿಜಯನಗರ ಆ ಥರ ಹೋಗಬೇಕಾಗಿತ್ತು. ಈ ಸ್ಟೂಡೆಂಟ್ಸ್ಗಳು ನೈಟ್ ಟೈಮ್ ಎಲ್ಲ ಈಗ 24 hours ಸ್ಟಡಿ ಮಾಡಬೇಕಿರುತ್ತೆ. ಅವ್ರದ್ದು ಯಾವ ಮೋಡ್ ಸೈಡ್ ಬರುತ್ತೆ ಆವಾಗ. ಸೊ ನಮ್ಮದು 24/7 ಟೈಮಿಂಗ್ಸ್ ಇದೆ. ಸೊ ಏನಾಗ್ತಾ ಇತ್ತು, ತುಂಬ ದೂರ ಹೋಗಿ ಬರೋದಕ್ಕೆ ಅವ್ರಿಗೆ ತುಂಬ ಮುಜುಗರ ಆಗೋದು, ಭಯ ಆಗೋದು, ಆ ಥರ ಎಲ್ಲ ಇರ್ತಾ ಇತ್ತು. ನಮ್ಮದು PG ಗಳು ಕೂಡ ಇದೆ. PG ಕೂಡ ಇದೆ. ಸೊ ನಮಗೆ ರಿಕ್ವೆಸ್ಟ್ ಮಾಡಿದ್ರು, ಈ ಸರೌಂಡಿಂಗಲ್ಲಿ PG ಇದ್ದಿದ್ರೆ ತುಂಬ, ಸ್ಟಡಿ ಸೆಂಟರ್ ಇದ್ದಿದ್ರೆ ತುಂಬ ಅನುಕೂಲ ಆಗೋದು, ದೂರ ಆಗುತ್ತೆ ಅಂತೇಳಿ PGಗಳು ಶಿಫ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಮಾತಾಡ್ತಾ ಇದ್ರು. ಸೊ ರಿಕ್ವೆಸ್ಟ್ ರೈಸ್ ಮಾಡಿದ್ರು ನಮಗೆ. ಸೊ ನೋಡೋಣ ಅಂತ ಹೇಳಿ ನಾವು ಪ್ರಯತ್ನ ಪಟ್ಟಿದ್ದಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಸೊ ನಮ್ಮದೇ PG ಸ್ಟೂಡೆಂಟ್ಸ್ಗೂ ಕೂಡ ನಾವು ಒಳ್ಳೆ ಡಿಸ್ಕೌಂಟಲ್ಲಿ ಅವರಿಗೆ ಇಲ್ಲಿ ಒಂದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀವಿ. ಸೊ ನಮ್ಮದೇ ಸ್ಟಡಿ ಸೆಂಟರ್ ಅವ್ರಿಗೆ PGಯಲ್ಲಿ ಕೂಡ ಡಿಸ್ಕೌಂಟಲ್ಲಿ ಒಳ್ಳೆ ಸರ್ವಿಸ್ಗಳನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಓಕೆ, ಸೂಪರ್ ಮೇಡಮ್, ಸೂಪರ್. ಸೊ PG ಇಂದನೂ ಕೂಡ ಬಂದು ಕೊಟ್ಕೊಂಡು ಹೋಗ್ಕೋತಾರೆ, ಅಂದರೆ ನಿಮ್ಮ PGನಲ್ಲಿ ಇರೋವಂಥವ್ರಿಗೆ ಡಿಸ್ಕೌಂಟ್ ಕೂಡ ಇರುತ್ತೆ. ಇಲ್ಲಿ ಮೋಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಬ್ಯಾಚುಲರ್ಸು ರೂಮ್ಗಳು ಮಾಡ್ಕೊಂಡಿರೋದು ಜಾಸ್ತಿನೇ ಇದೆ. ಸರೌಂಡಿಂಗಲ್ಲಿ ಚಂದ್ರ ಲೇಔಟ್ ಥರ ಆಗಲಿ, ವಿಜಯನಗರದಲ್ಲಿ ಇರುವಂಥ ಸ್ಟಡಿ ಸೆಂಟರ್ ಏನಿದೆ ಇಲ್ಲಿ ಅವ್ರಿಗೆ ಅವಕಾಶ ಇರಲಿಲ್ಲ. ಓಕೆ. ಸೊ ಇಲ್ಲಿಂದ ಅವ್ರಿಗೆ ಟ್ರಾವೆಲ್ ಮಾಡೋದು, ಓಡಾಟ ಮಾಡೋದು ಅದೆಲ್ಲ ಕಷ್ಟ ಆಗ್ತಾಯಿತ್ತು. ಸೊ ನಿಯರ್ ಬೈ ಇದ್ದರೆ ಜಸ್ಟ್ ಬರ್ಬೋದು, ಓದ್ಬೋದು, ಹೋಗ್ಬೋದು, ಆ ಥರ ಇರುತ್ತೆ ಅಂತ ಹೇಳಿ ಸೊ ರಿಕ್ವೆಸ್ಟ್ ಮಾಡಿದ್ರಿಂದ ನಾವು ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ಸಕ್ಸಸ್ಫುಲಿ ಚೆನ್ನಾಗಿ. ಸೊ 3 ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್. ಪ್ರತಿ ವರ್ಷ ಕೂಡ ನಿಮ್ಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಕೂಡ ಇಂಪ್ರೂವ್ಮೆಂಟ್ ಇದೆ. ತುಂಬ ಇಂಪ್ರೂವ್ಮೆಂಟ್ ಇದೆ. ಮತ್ತು ಇವಾಗ ಕೇಳ್ತಾ ಇದ್ದಾರೆ ಆ ಸೈಡ್ ನಮಗೆ ಬೇರೆ ಕಡೆ ಮಾಡ್ತೀವಿ, ಆ ಸೈಡಲ್ಲಿ
ಮೈಸೂರಲ್ಲಿ ಬ್ರಾಂಚ್ ಮಾಡಿಕೊಡಿ ಅಂತ. Okay. ಸೊ ಆ ಥರ ಒಂದು ವಾತಾವರಣ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿದೆ. ಸ್ಟೂಡೆಂಟ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಿಂದನೇ ನಮಗೆ ಆ ರಿಕ್ವೆಸ್ಟ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ನಮಗೆ ಇನ್ನೂ ಬ್ರಾಂಚಸ್ಗಳನ್ನ ಮಾಡಿಕೊಡಿ ಏರಿಯಾಗಳಲ್ಲಿ ಅಂತ. ಓಕೆ ಸೊ ಖುಷಿ ಆಗ್ತಾ ಇದೆ. ಓಕೆ ಸೂಪರ್ ಮೇಡಮ್ ಸೂಪರ್. ಸೊ ಇದು ಫೋರ್ತ್ ಫ್ಲೋರ್ ಪೂರ್ತಿ ಸ್ಟೂಡೆಂಟ್ಸ್ ಇರ್ತಾರೆ ಮೇಡಮ್. ಈಗ ಸಂಡೇ ಇರೋದ್ರಿಂದ ಮೇ ಬಿ ಕಡಿಮೆ ಇರ್ಬೋದು. ಬರ್ತಾ ಇರ್ತಾರೆ ಹೋಗ್ತಾರೆ, ಅಂದರೆ ಎಲ್ಲರೂ ಒಂದೇ ಟೈಮಲ್ಲಿ ಸಿಗ್ತಾರೆ ಅಂತ ಇಲ್ಲ, 24/7 ಇರೋದ್ರಿಂದ. ಸೊ ಅವ್ರದ್ದು ಮೂಡು ಟೈಮು ಏನಿರುತ್ತೆ, ಬರ್ತಾರೆ ಸ್ಟಡಿ ಮಾಡ್ಕೊಳ್ತಾರೆ ಹೋಗ್ತಾರೆ. ಸೊ ಸ್ಟಿಕ್ ಇರಲ್ಲ ಟೇಬಲಲ್ಲಿ ಒಂದೇ ಟೈಮ್ ಇದೇ ಕಂಪ್ಲೀಟಾಗಿ ಇಲ್ಲೇ ಇರ್ತಾರೆ. ಸೊ ಅವ್ರದ್ದು ಟೇಬಲ್ಗಳು ರಿಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರವ್ರಿಗೆ ಅಂತಲೇ ಪರ್ಟಿಕ್ಯುಲರ್ ಅವ್ರ ನಂಬರ್ಗಳು ರಿಸರ್ವ್ ಇರುತ್ತೆ. ಈಗ ಬುಕ್ಸ್ಗಳಿರುತ್ತೆ, ಲಾಕರ್ ಸಿಸ್ಟಮ್ ಕೂಡ ಇರುತ್ತೆ, ಅವರೆಲ್ಲ ಇಂಪಾರ್ಟೆಂಟ್ ಏನಿರುತ್ತೆ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಸೊ CCTV ಕ್ಯಾಮ್ರಾ ಎಲ್ಲ ಕಡೆನೂ ಹೊರಟಿದೆ. CCTV ಕೂಡ ಅವೈಲೇಬಲ್ ಇರುತ್ತೆ. ಏನು ಮಿಸ್ ಆಗೋದಾಗಿ ಏನು ಸಮಸ್ಯೆಗಳಿಲ್ಲ. ಸೇಫ್ಟಿ ವೈಸು ತುಂಬ ಚೆನ್ನಾಗಿದೆ. ಓಕೆ, ಮತ್ತೆ ಕೆಲವು ಮೇಡಮ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಲ್ಲಿ ಅಷ್ಟು ಆಫೀಸ್ ಥರ ಫೀಲ್ ಆಗ್ತಿರಲ್ಲ, ನಿಯರ್ ಬೈ ಯಾರಾದ್ರೂ ಇರೋರು ಅಂಥವ್ರು ಏನಾದರೂ ಇವಾಗ ವರ್ಕ್ಶಾಪ್ ಥರ ಇರುತ್ತೆ, ಅವರು ಕೂಡ ಮಾಡ್ಬೋದು. ಇವಾಗ ವರ್ಕಿಂಗ್ ಪೀಪಲ್ ಇರ್ತಾರೆ, ಮನೆಯಲ್ಲಿ ವರ್ಕ್ ಮಾಡೋ ಅಂಥವ್ರು ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲಿ ಅವ್ರದ್ದೇನಿದೆ ವರ್ಕಿಂಗ್ ಪ್ರೈವಸಿ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಪಿನ್ ಡ್ರಾಪ್ ಸೈಲೆನ್ಸ್, ಇಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ. ಮತ್ತು ಗಾಳಿ ಬೆಳಕು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅನುಕೂಲವಾಗಿದೆ ಇಲ್ಲಿ. ಓಕೆ, ನೋಡಿದ್ರೆ ಗೊತ್ತಾಗ್ತಾ ಇದೆ ಮೇಡಮ್, ಅದು ಗಾಳಿ ಆಗ್ಬೋದು, ಬೆಳಕಾಗ್ಬೋದು, ಒಂದೊಳ್ಳೆ ನಾವು ನಿಂತ್ಕೊಂಡು ಒಂದು 5-10 ನಿಮಿಷ ಮಾತಾಡೋದಕ್ಕೆ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಯಾಕಂದರೆ ಶಾರದೆ ಅಷ್ಟು ಈಸಿಯಾಗಿ ಒಲಿಯೋದಲ್ಲ ಮೇಡಮ್, ಹೆಂಗಂದ್ರೆ ಹಂಗಿದ್ರೆ ಯಾವುದೂ ಒಲಿಯೋದಿಲ್ಲ. ಸೊ ಅದಕ್ಕೆ ಅಂತ ಒಂದಷ್ಟು ಶಿಸ್ತು ಕ್ರಮಗಳಿರುತ್ತೆ, ಅದನ್ನು ನೀವು ಪಾಲಿಸ್ಕೊಂಡು ಬರ್ತೀರಾ. ನಿಮ್ಮಲ್ಲಿರುವಂಥ ಅಷ್ಟು ಜನ ವಿದ್ಯಾರ್ಥಿಗಳು ಕೂಡ ಅದು ಸಿಗ್ತಾ ಇದೆ ಮೇಡಮ್. ಸೊ ಇನ್ನೂ ಏನಾದರೂ ನಾವು ಮತ್ತೆ ಜಾಯ್ನ್ ಆಗಬೇಕು, ಈಗ ಏನಾದರೂ ಬೇರೆ ಕಡೆಯಿಂದ ಬರ್ತಿದ್ದೀವಿ, ಬೇರೆ ದೂರದಿಂದ ಬರ್ಲಿಕ್ಕೆ ಆಗಲ್ಲ ಅನ್ಸಲ್ಲ ಮೇಡಮ್. ಬ್ಯಾಂಗ್ಳೂರ್ ಸರೌಂಡಿಂಗ್ ಯಾರಿರ್ತಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಬ್ಯಾಂಗ್ಳೂರ್ ಸರೌಂಡಿಂಗ್. ಸೊ ನೆಕ್ಸ್ಟ್ ಇಂದ ತುಂಬ ಆಲ್ಮೋಸ್ಟ್ ಇವಾಗೆಲ್ಲ ನಾರ್ತ್ ಕರ್ನಾಟಕನವರು ಇದ್ದಾರೆ, ನಾರ್ತ್ ಇಂಡಿಯಾ ಅದೇ ಅವ್ರ ಮೈಸೂರು ಸೈಡು, ಮಂಡ್ಯ, ಸೊ ಕೋಲಾರ, ಸೊ ಆಲ್ ಓವರ್ ಕರ್ನಾಟಕ, ಔಟ್ ಆಫ್ ಸ್ಟೇಟ್ ಕೂಡ ಎಲ್ಲ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಓಕೆ ಓಕೆ, ಅಂದರೆ ನಿಮ್ಮ PG ನಲ್ಲಿ ಇಟ್ಕೊಂಡು ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ. ಇರೋರು ಇದ್ದಾರೆ, ಬೇರೆ ಔಟ್ಸ್ಟರ್ಸ್ ಕೂಡ ಇದ್ದಾರೆ. ಅಂದರೆ ಬ್ಯಾಚುಲರ್ಸ್ ರೂಮ್ ಮಾಡ್ಕೊಂಡಿರೋರು ಇದ್ದಾರೆ, ಬೇರೆ PGಗಳಲ್ಲಿ ಇರೋರು ಇದ್ದಾರೆ, ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಇರುವಂಥವ್ರು ಕೂಡ ಬರ್ತಾರೆ. ಓಕೆ ಮೇಡಮ್, ಅಂದರೆ ಇವಾಗ ಸ್ಕೂಲಲ್ಲಿ ಕಾಲೇಜಸಲ್ಲಿ ಇರೋರು ಕೂಡ ಅವರು ರೆಗ್ಯುಲರ್ ಆಗಿ ಇರ್ತಾರೆ ನಿಮ್ಮ ಕಡೆ? ಯಾಕಂದರೆ ಅವರು ಈಗ ಸ್ಕೂಲ್ಗಳು ಕಾಲೇಜಲ್ಲೆಲ್ಲ ಏನಾಗುತ್ತೆ ಅಂತ, ಈಗ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿದೆ, ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಟೆಕ್ನಿಕಲ್ ಸ್ಟೂಡೆಂಟ್ಗೆ ಸ್ಟಡಿ ಹಾಲಿಡೇಸ್ ಅಂತ ಕೊಟ್ಕೊಡ್ತಾರೆ, 15-20 ಡೇಸು ಬೇರೆ ಬ್ರಾಂಚಲ್ಲೂ ಕೊಡ್ತಾರೆ. ಸೊ ಅಂಥವ್ರೆಲ್ಲ ಆರಾಮಾಗಿ ಇಲ್ಲಿ ಬಂದು ಸ್ಟಡಿ ಮಾಡ್ಬೋದು. ಸೊ ರೆಗ್ಯುಲರ್ ಆಗಿ ಅವ್ರು ಇರ್ತಾರೆ. ಸೊ ಒಂದು ಮೋಟಿವೇಶನ್ ಏನಂದರೆ ಪಡೆದವರು ಓದ್ತಾ ಇದ್ದಾರೆ ಒಂದು ಡೆಡಿಕೇಶನಲ್ಲಿ ಅಂದರೆ ಅವ್ರಿಗೂ ಆ ವೈಬ್ರೇಷನ್ ಪಾಸ್ ಆಗ್ತದೆ. ಸೊ ಎಲ್ಲ ಹಾಯ್ ಸರ್, ಏನು ಓದ್ಕೋತಾ ಇರೋದು ನೀವು ಇಲ್ಲಿ? ಬ್ಯಾಂಕ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು ಇಲ್ಲಿ? ಎಷ್ಟು ದಿನದಿಂದ ಬರ್ತಿದ್ದೀರಾ ಸ್ಟಡಿ ಸೆಂಟರ್ಗೆ? 8 ಮಂತ್ಸಿಂದ ನೀವು ಇಲ್ಲಿ ಸುಮಾರು ಆಲ್ಮೋಸ್ಟ್ 1 ಇಯರ್ ಆಯ್ತಾ ಇಲ್ಲಿಗೆ ಬಂದು? ನೀವು 1 ಇಯರಿಂದ ಇಲ್ಲೇ ನೀವು ಸ್ಟಡೀಸ್ ಮಾಡ್ಕೋತಾ ಇದ್ದೀರಾ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೋಸ್ಕರ. ಹೇಗಿದೆ ಸರ್ ವೆದರು, ಇಲ್ಲಿನ ವಾತಾವರಣ ಹೇಗಿದೆ, ನಿಮ್ಗೆ ಯಾವ ಥರ ಓದ್ಕೊಳ್ಳೋದಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ? ಚೆನ್ನಾಗಿದೆ ಮೇಡಮ್, 24/7 ಓಪನ್ ಆಗಿರುತ್ತೆ. ಓಕೆ, ನಾಯ್ಸ್ ಪೊಲ್ಯೂಷನ್ ಏನಿಲ್ಲ. ಓಕೆ, ಆಗಿದೆ. ಹಾಂ ಕಂಫರ್ಟಬಲ್ ಕೂತ್ಕೊಂಡು ಓದ್ಬೇಕು. ಹಾಯ್ ಸರ್. ಹಾಯ್, ಏನು ಓದ್ತಿದ್ರು ನೀವು? ನಾನು ಸಿವಿಲ್ ಸರ್ವಿಸ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಸಿವಿಲ್ ಸರ್ವಿಸ್ಗೆ ಎಷ್ಟು ದಿನದಿಂದ ಇಲ್ಲಿ ಓದ್ಕೋತಾ ಇರೋದು ಸರ್ ನೀವು? ಐ ಥಿಂಕ್ 2 to 3 years ಆಯಿತು. 2 to 3 yearsಯಿಂದ ನೀವು ಇಲ್ಲೇ ಸ್ಟಡಿ ಮಾಡ್ತಾ ಇದ್ದೀರಾ? ಓಕೆ, ಹೇಗಿದೆ ಸರ್ ಎನ್ವೈರನ್ಮೆಂಟ್ ಎಲ್ಲ? ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆನಾ? ಓಕೆ, ಸೊ ಇವಾಗ ಹೊಸ್ದಾಗಿ ಬರೋ ಸ್ಟೂಡೆಂಟ್ಸಿಗೆ ಇಲ್ಲಿಗೆ ಬರೋದಕ್ಕೆ ಹೇಗೆ ರೆಫರ್ ಮಾಡ್ತೀರಾ ನೀವು? ಚೆನ್ನಾಗಿದೆ, ಏನಿಲ್ಲ, ಪೀಸ್ಫುಲ್ ಆಗಿದೆ. ಪೀಸ್ಫುಲ್ ಆಗಿರುತ್ತೆ. ಇಲ್ಲಿ ಒಳ್ಳೆ ಇದಿದೆ, ಸಪೋರ್ಟ್ ಮಾಡ್ತಾರೆ, ಓನರು ಪರವಾಗಿಲ್ಲ, ಮೇಂಟೆನೆನ್ಸು ಚೆನ್ನಾಗಿದೆ. ಓಕೆ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಥಿಂಕ್ AC ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಏನೋ ಒಂದು ತೊಂದರೆ ಆದರೂ ನಾವು ಈ ಥರ ಹೇಳಿದ್ರೆ 1-2 ದಿನದಲ್ಲೆಲ್ಲ ಮಾಡಿಕೊಡ್ತಾರೆ. ಓಕೆ, ಪರವಾಗಿಲ್ಲ, ಎಲ್ಲ ಥರ ರೆಸ್ಪಾನ್ಸ್ ಚೆನ್ನಾಗಿದೆ, ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಓದ್ಕೊಳ್ಳೋದಕ್ಕೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಇದೆ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ. ಡಿಸ್ಟರ್ಬೆನ್ಸ್ ಇಲ್ಲ, ಮೇಯ್ನ್ ಓದ್ಕೊಳ್ಳೋದಕ್ಕೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಓಕೆ, ಏನೋ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ರೆಸ್ಪಾನ್ಸ್ ಮಾಡಿ ಕರೆಕ್ಟಾಗಿ. ಓಕೆ, ಶೋರ್ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಈ ಒಂದು ಆ್ಯಂಬಿಷನ್ಸು ಇರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ಜನ ಅವರ ಜೀವನದ ಗುರಿಗಳನ್ನು ಇಲ್ಲಿ ಅವರು ಸಾಧಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗಿದೆ. ತುಂಬ ಜನ ಏನು ಮಾಡ್ತಾರೆ, ಅವರು ಮನಿ ಮೈಂಡೆಡಲ್ಲಿ ಜಾಸ್ತಿ ಕೆಪಾಸಿಟಿ ಮಾಡಿ ಕಂಜೆಸ್ಟೆಡ್ ಮಾಡಿ ಆ ಥರ ಎಲ್ಲ
ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಮ್ಮದು 4 ಫ್ಲೋರ್ ಇದ್ದರೂ ಕೂಡ 1000 ಕೆಪಾಸಿಟಿ ಮೇಲೆ ಮಾಡ್ಬೋದಾಗಿತ್ತು. ಬಟ್ ಸ್ಪೇಸಿಯಸ್ ಕೊಡಬೇಕು, ಜಾಸ್ತಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಹುಡುಗರುಗಳಿಗೆ ಅನ್ನೋ ಒಂದು ಉದ್ದೇಶದಲ್ಲಿ 300 ಕೆಪಾಸಿಟಿಯಲ್ಲಿ ಅಷ್ಟೇ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ತುಂಬ ಅನುಕೂಲಗಳಾಗ್ತಾ ಇದೆ. ಸೊ ನಮಗೆ ತುಂಬ ಖುಷಿ ಅನಿಸ್ತಾ ಇದೆ. ಸೊ ಏನಾದರೂ ನಿಮಗೆ ಇದು ಅವಶ್ಯಕತೆ ಇತ್ತು, ಸ್ಟಡಿ ಸೆಂಟರ್ ಬೇಕೇ ಬೇಕು ಪ್ರತಿಯೊಬ್ಬರಿಗೂ, ಒಂದು ಮೋಟಿವೇಶ್ನಲ್ ಒಂದು ಎನ್ವೈರ್ನಮೆಂಟಲ್ಲಿರೋ ಪ್ಲೇಸು ತುಂಬ ಜನ ಸರ್ಚ್ ಮಾಡ್ತಾ ಇರ್ತೀರ. ಸೊ ನಮ್ಮದು ಸ್ಕ್ರೀನ್ ಮೇಲಿರುವಂಥ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಬಂದು ನಿಮ್ಮ ಒಂದು ಗುರಿಗಳನ್ನು ಸಾಧನೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಕೂಡ. ಹೌದು ವೀಕ್ಷಕರೇ, ನಾವು ಇಷ್ಟೊತ್ತು ನಿಮಗೆ ಪ್ರತಿ ಒಂದು ಫ್ಲೋರ್ ಕೂಡ ತೋರಿಸಿದ್ವಿ. ಸುಮಾರು 4 ಫ್ಲೋರ್ ಇದೆ. ಅದರ ಜೊತೆಗೆ ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ, ಜೊತೆಗೆ ನಾವು ಸಂಡೇ ಇವತ್ತು ಬಂದಿರೋದ್ರಿಂದ ಒಂದಷ್ಟು ಜನ ರಜದಲ್ಲಿದ್ದಾರೆ. ಅದು ಬಿಟ್ಟರೆ ನಾವು ವರ್ಕಿಂಗ್ ಡೇಸಲ್ಲಿ, ವೀಕ್ ಡೇಸಲ್ಲಿ ಬಂತು ಅಂದರೆ ಫಿಲ್ ಆಗಿರುತ್ತಂತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ ಎನ್ವೈರ್ನಮೆಂಟ್ ಅಂತ ಹೇಳಿದ್ರು. ಒಂದಷ್ಟು ಜನ ನಾವು ಮಾತಾಡಿಸಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಮನೆಯಲ್ಲಿ ಕೂತ್ಕೊಂಡು ಓದ್ಕೊಳ್ಳೋದಕ್ಕಾಗಲ್ಲ, ಸಮ್ ಡಿಸ್ಟರ್ಬೆನ್ಸ್ ಇರುತ್ತೆ. ಮನೆಯಲ್ಲಿದ್ದರೆ ಮನೆ ಮೈಂಡೆಡೇ ಬೇರೆ ಇರುತ್ತೆ, ಸ್ಟಡಿ ಅಂತ ಬಂದಾಗ ಅದ್ರ ಮೈಂಡೆಡೇ ಬೇರೆ ಥರ ಇರುತ್ತೆ. ಸೊ ಈ ಒಂದು ಲಾವಣ್ಯ ಸ್ಟಡಿ ಸೆಂಟರಲ್ಲಿ ಒಳ್ಳೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ, ಜೊತೆಗೆ ಒಂದು ಒಳ್ಳೆ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಖಂಡಿತ ನಿಮಗೂ ಕೂಡ ಇದು ಅವಶ್ಯಕತೆ ಇರುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ಒಂದು ಗುರಿ ಸಾಧಿಸಬೇಕು, ಒಂದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ದಾರಿನಲ್ಲಿ ಸಾಗಿ ಅದನ್ನು ಯಶಸ್ವಿಗೊಳಿಸ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಅದು ನಮ್ಮ ಜೀವನಕ್ಕೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ನಿಮಗೂ ಈ ಒಂದು ಲಾವಣ್ಯ ಸ್ಟಡಿ ಸೆಂಟರ್ ಅವಶ್ಯಕತೆ ಇದ್ದೇ ಇರುತ್ತೆ, ಅಗತ್ಯ ಇರುತ್ತೆ ಅಂತ ಭಾವಿಸ್ತಾ, ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಸ್ಕ್ರೀನ್ನ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಈ ಒಂದು ಅವಶ್ಯಕತೆ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.